ಶ್ರೀನಿವಾಸಪುರದ ಎಲ್ಲ ಪತ್ರಿಕಾ ಮಾಧ್ಯಮದವರಿಗೆ ನನ್ನ ನಮಸ್ಕಾರಗಳನ್ನ ತಿಳಿಸಕ್ಕೆ ಇಷ್ಟಪಡ್ತೇನೆ. ಮೊಟ್ಟ ಮೊದಲನೇದಾಗಿ ಈ ಶ್ರೀನಿವಾಸಪುರದ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರದಲ್ಲಿ AICC ಮತ್ತು KPCCಯ ಆದೇಶದಂತೆ ಎಲ್ಲರ ಶಾಸಕರ ವಿಶ್ವಾಸವನ್ನು ಪಡೆದು ಸುಮಾರು ಡಿಸೆಂಬರ್ 5ನೇ ತಾರೀಕು ನನ್ನ ಅಭ್ಯರ್ಥಿಯನ್ನಾಗಿ ಘೋಷಣೆ ಮಾಡಿದ ನಂತರ ದಾವಣಗೆರೆ, ಚಿತ್ರದುರ್ಗ ಪ್ರವಾಸವನ್ನು ಮುಗಿಸ್ಕೊಂಡು ಕೋಲಾರ ಜಿಲ್ಲೆಯ ಪ್ರವಾಸವನ್ನು ಭಾನುವಾರ ಮಧ್ಯಾಹ್ನದಿಂದ ನಾನು ಹಮ್ಮಿಕೊಂಡಿದ್ದೇನೆ. ಭಾನುವಾರದಂದು ಶ್ರೀನಿವಾಸಪುರದಲ್ಲಿ ಬರುವಂಥ ಎಲ್ಲ ಮುಖಂಡರುಗಳು, ಪಕ್ಷದ ಮುಖಂಡರುಗಳಾಗಿರ್ಬೋದು, ಶಿಕ್ಷಕರ ಮುಖಂಡರಾಗಿರ್ಬೋದು, ಅಸೋಸಿಯೇಷನ್ನ ಮುಖಂಡರುಗಳಾಗಿರ್ಬೋದು, ಇವರೆಲ್ಲ ಮುಖಂಡರುಗಳನ್ನ ಭೇಟಿ ಮಾಡಿ ನಿನ್ನೆ ಬೆಳಗ್ಗೆ ರಮೇಶ್ ಕುಮಾರ್ ಸಾಹೇಬರ ಆಶೀರ್ವಾದವನ್ನು ಪಡ್ಕೊಂಡು ಅವರು ಎಲ್ಲಿ ಮುದುಮೋಡು ಚುನಾವಣೆ ಪ್ರವಾಸವನ್ನು ಶುರು ಮಾಡ್ತಿದ್ರು ಅದೇ ಕ್ಷೇತ್ರದಿಂದ ನಾನು ನನ್ನ ಈ ಕ್ಷೇತ್ರದ ಪ್ರವಾಸವನ್ನು ಆರಂಭಿಸಿದ್ದೇನೆ. ಶಿಕ್ಷಕರ ಕ್ಷೇತ್ರ ಒಳಗೊಂಡಂಗೆ ಈ ಕ್ಷೇತ್ರವೂ ಕೂಡ ಪದವೀಧರರನ್ನು ಕೂಡ ಒಳಗೊಂಡು ಸುಮಾರು 1,78,000 ಮತದಾರರನ್ನು ಹೊಂದಿಕೊಂಡಿದೆ. ಈ ಕೋಲಾರ ಜಿಲ್ಲೆಯಲ್ಲಿ ಸುಮಾರು 31,300 ಮತದಾರರಿದ್ದಾರೆ. ಅದರಲ್ಲಿ 16,818 ಮೇಲ್ ಮತದಾರರಿದ್ದಾರೆ. ಫೀಮೇಲ್ ಮತದಾರರು 14,448 ಮತದಾರರಿದ್ದಾರೆ. ಅದರಲ್ಲಿ ಶ್ರೀನಿವಾಸಪುರದಲ್ಲಿ 5,675 ಮತದಾರಗಳನ್ನ ಹೊಂದಿಕೊಂಡು ಈ ಕ್ಷೇತ್ರದಲ್ಲಿ ಪದವೀಧರರು ಬಹಳಷ್ಟು ಕೂಡ ನೋಂದಣಿಯನ್ನು ಮಾಡ್ಕೊಂಡಿದ್ದಾರೆ. ಸಹಜವಾಗಿ ಈ ಕ್ಷೇತ್ರವನ್ನ ಬಹಳಷ್ಟು ಜನ ಶಾಸಕರು ಪ್ರತಿನಿಧಿಸಿ ಬಂದಿದ್ದಾರೆ. ಆದರೆ ಈ ಚುನಾವಣೆ ನಮ್ಮ ಪಕ್ಷಕ್ಕೆ ಏನಿಲ್ಲ ಅಂದ್ರೂ ಕೂಡ ಸುಮಾರು 26 ಜನ ಶಾಸಕರುಗಳು ಇವತ್ತು ಗೆದ್ದಿದ್ದಾರೆ. ನಮ್ಮ ಪಕ್ಷದಲ್ಲಿ 32 ಕ್ಷೇತ್ರದಲ್ಲಿ ನನಗೆ ಈ ಕ್ಷೇತ್ರ 32 ಕ್ಷೇತ್ರ ವಿಧಾನಸಭಾ ಕ್ಷೇತ್ರಗಳು ಬರ್ತದೆ. ಅದರಲ್ಲಿ 24 ಕ್ಷೇತ್ರದಲ್ಲಿ ಕಾಂಗ್ರೆಸ್ ಶಾಸಕರೇ ಇದ್ದಾರೆ. 2 ಇಂಡಿಪೆಂಡೆಂಟ್ ಇದೆ, 1 ಡೆತ್ ಆಗಿದೆ. ಎಲ್ಲ ಸೇರಿ ಒಂದು 26 ಬರುತ್ತೆ. ಸೊ ಹಾಗಾಗಿ ನಮ್ಮ ಸರ್ಕಾರ ಯಾವಾಗ ಅಧಿಕಾರಕ್ಕೆ ಬಂತು, ನಮ್ಮ ಸಿದ್ದರಾಮಯ್ಯ ಅವರ ನೇತೃತ್ವದ ಸರ್ಕಾರ ಯಾವಾಗ ಅಧಿಕಾರಕ್ಕೆ ಬಂತು ಅವತ್ತಿಂದನೂ ಕೂಡ ನಾವು ನಿರುದ್ಯೋಗದ ವಿಚಾರವಾಗಿ ಹೋರಾಡ್ತಾ ಬಂದೇ ಇದ್ದೀವಿ. ಅದಕ್ಕೆ ಅವರಿಗೆ ನಿರುದ್ಯೋಗವನ್ನು ಸೃಷ್ಟಿ ಮಾಡುವಂಥ ನಿಟ್ಟಿನಲ್ಲಿ ಸರ್ಕಾರ ಯಾವತ್ತಿದ್ರೂ ಕೂಡ ಕೆಲಸ ಮಾಡ್ಕೊಂಡು ಬಂದಿದೆ. ಅದರಲ್ಲಿ ಮೊಟ್ಟ ಮೊದಲನೇದಾಗಿ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬರೋದಕ್ಕಿಂತ ಮುಂಚೆ ನಾವೇನು ಗ್ಯಾರಂಟಿಗಳನ್ನು ಕೊಟ್ಟಿದ್ವಿ, ಆ ಗ್ಯಾರಂಟಿಗಳಲ್ಲಿ 6ನೇ ಗ್ಯಾರಂಟಿ ಆಗಿದ್ದಂಥ OPS ಬಹುಮುಖ್ಯವಾದಂಥ ಗ್ಯಾರಂಟಿ. ಆ ಗ್ಯಾರಂಟಿಯನ್ನು ಕೂಡ ಒಳಗೊಂಡಂಗೆ ಇವಾಗ ಚುನಾವಣೆಗೆ ನಾವು ಬಂದಿದ್ದೇವೆ. ಬಹುತೇಕ ಎಲ್ಲ ಗ್ಯಾರಂಟಿಗಳು ನಾವೇನು ಕೊಟ್ಟಿದ್ವಿ, ಪ್ರಣಾಳಿಕೆಯಲ್ಲಿ ನಾವೇನೇನು ಮುದ್ರಿಸಿದ್ವಿ, ಅದರಲ್ಲಿ OPS ಒಂದೇ ಒಂದು ಬಾಕಿ ಉಳಿದಿರುವಂಥದ್ದು. ಅದು ಅವತ್ತಿನ ನಮ್ಮ ಪ್ರಣಾಳಿಕೆಯ ಅಧ್ಯಕ್ಷರಾದಂಥ ಪರಮೇಶ್ವರ್ ಸಾಹೇಬ್ ನಂತರ ಆ ಸಮಿತಿ ಕೂಡ OPSನ ಮಾಡ್ತೀವಿ ಅಂತ ಹೇಳಿ ಪ್ರಣಾಳಿಕೆಯಲ್ಲಿ ಅಂತ ಕೊಟ್ಟಿದ್ದಂಥದ್ದು. ಇದರಲ್ಲಿ ಶಿಕ್ಷಕರಾಗಿರ್ಬೋದು, ಶಿಕ್ಷಕರೇತರ ಯಾವುದೇ ಸರ್ಕಾರಿ ನೌಕರಿಗೂ ಕೂಡ ಸಹಕಾರವನ್ನು ಉಂಟು ಮಾಡುವಂಥದ್ದು. ಭಾಳ ದೊಡ್ಡ ಮಟ್ಟದ ಕೂಗಿದೆ. ಆ ಕೂಗಿಗೆ ಸ್ಪಂದಿಸುವಂಥ ನಿಟ್ಟಿನಲ್ಲಿ ನಮ್ಮೆಲ್ಲ ಶಾಸಕರ ಒಳಗೊಂಡಂತೆ ಈ ಕ್ಷೇತ್ರಗಳಲ್ಲಿ ಅಂದರೆ ಆಗ್ನೇಯ ಪದವೀಧರ ಕ್ಷೇತ್ರ ಆಗಿರ್ಬೋದು, ಆಗ್ನೇಯ ಶಿಕ್ಷಕರ ಕ್ಷೇತ್ರ ಆಗಿರ್ಬೋದು, ನಮ್ಮ ಬೆಂಗಳೂರು ಶಿಕ್ಷಕರ ಕ್ಷೇತ್ರ ಆಗಿರ್ಬೋದು, ಬೆಂಗಳೂರು ಪದವೀಧರ ಕ್ಷೇತ್ರ ಎಲ್ಲ ನಮ್ಮಲ್ಲಿ ಒಳಗೊಂಡ ಎಲ್ಲ ಶಾಸಕರುಗಳು, DT ಶ್ರೀನಿವಾಸ ಸಾಹೇಬರು, ಪುಟ್ಟಣ್ಣವರು, ರಾಮೋಜಿಗೌಡರು ಎಲ್ಲರೂ ಕೂಡ
ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ಈ ಒತ್ತನ್ನು ಹಾಕಿ ಆದಷ್ಟು ಬೇಗ OPS ಅನ್ನು ಘೋಷಣೆ ಮಾಡುವಂಥ ನಿಟ್ಟಿನಲ್ಲಿ ಸರ್ಕಾರ ಕಾರ್ಯವೈಖರಿಯಲ್ಲಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಚುನಾವಣೆಗೆ ಎಷ್ಟೋ ಮಕ್ಕಳಿಗೆ, ಪದವೀಧರರಿಗೆ ಬಸ್ ಪಾಸ್ ಆಗಿರ್ಬೋದು, ಉಚಿತ ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣದ ವ್ಯವಸ್ಥೆಗಳಾಗಿರ್ಬೋದು, ಅವೆಲ್ಲದನ್ನು ಕೂಡ ನಾವು ಈ ಸರ್ಕಾರದಲ್ಲಿ ಘೋಷಣೆ ಮಾಡಿಕೊಂಡು ಬಂದು ಪ್ರತಿಯೊಂದನ್ನು ಕೂಡ ಅನುಷ್ಠಾನ ಆಗ್ತಾ ಇದೆ. ಎಲ್ಲದಕ್ಕಿಂತ ದೊಡ್ಡ ಕೂಗಾಗಿರುವಂಥ OPS ಕೂಡ ಖಂಡಿತವಾಗ್ಲೂ ಅನುಷ್ಠಾನ ಆಗುತ್ತೆ ಅಂತ ಹೇಳಕ್ಕೆ ನಾನು ಬಯಸ್ತೇನೆ. ಪೂರ್ಣವಾಗಿ ಅದರ ಜೊತೆಗೆ ಯುವ ನಿಧಿನೂ ಕೂಡ ನಾವು ಕೊಟ್ಟಿದ್ದೀವಿ. ಪೂರ್ಣವಾಗಿ ಈ ಕ್ಷೇತ್ರದ ವಿಚಾರವನ್ನ ಮಾತಾಡೋದಕ್ಕೆ ಇಷ್ಟಪಡ್ತಾರೆ. ಈ ಕ್ಷೇತ್ರದಲ್ಲಿ ಶಿಕ್ಷಕರು ಒಳಗೊಂಡಂತೆ ಅನೇಕ ಪದವೀಧರರು ಕೂಡ ಇದ್ದಾರೆ. ನಿರುದ್ಯೋಗ ಬಹಳಷ್ಟು ಕೂಡ ತಾಂಡವವಾಡ್ತಾ ಇದೆ. ಈ ನಿರುದ್ಯೋಗ ಸಮಸ್ಯೆಯನ್ನ ಬಗೆಹರಿಸೋಕೆ ಏನು 10 ವರ್ಷಗಳ ಮುಂಚಿತವಾಗಿ ಬಂದಂತ ಸುಳ್ಳು ಆಶ್ವಾಸನೆಗಳನ್ನ ಕೊಟ್ಕೊಂಡು ಈ BJP ಸರ್ಕಾರ ಏನು 2 ಕೋಟಿ ಉದ್ಯೋಗವನ್ನ ನೀಡ್ತೀವಿ ಅಂತೇಳಿ ಸುಳ್ಳು ಭರವಸೆಗಳನ್ನ ಕೊಟ್ಟು ಬಂದರು. 10-11 ವರ್ಷಗಳಾಗ್ತಾ ಬಂತು. ಇವತ್ತೊಂದೂ ಕೂಡ ಸಮಸ್ಯೆಗಳನ್ನ ಬಗೆಹರಿಸೋಕೆ ಅವ್ರ ಕೈಲಾಗಿಲ್ಲ. ಇದೊಂದೇ ಸಾಕು ಈ ಕ್ಷೇತ್ರದಲ್ಲಿ ಯಾವುದೇ ರೀತಿಯಾದಂಥ BJP ಅವರು ಏನು ಮಾಡಿದ್ದಾರೆ ಅಂತ ಹೇಳೋದು. ಓಲ್ಡ್ ಪೆನ್ಷನ್ ಸ್ಕೀಮ್ನ ತೆಗೆದು ನ್ಯೂ ಪೆನ್ಷನ್ ಸ್ಕೀಮ್ ಕೊಟ್ಟಂಥದ್ದು BJPಯನ್ನೇ. ಅದೆಲ್ಲರಿಗೂ ಕೂಡ ಈಗ ಮನದಟ್ಟ ಆಗ್ತಾ ಇದೆ. OPS ತೆಗೆದು BJP ಅವರು, ಅವತ್ತಿನ ಕೇಂದ್ರ ಸರ್ಕಾರ ಅದನ್ನ ತೆಗೀತು. ಎಲ್ಲ ರೀತಿಯಾದಂಥ ತೊಂದರೆಗಳನ್ನ ಸೃಷ್ಟಿ ಮಾಡಿರೋದೇ BJP ಅವರು. ಈ ಕ್ಷೇತ್ರದಲ್ಲಿ ಯಾರು ಶಿಕ್ಷಕರ ಕ್ಷೇತ್ರಕ್ಕೆ, ಪದವೀಧರರಿಗೆ ಯಾರು ಧ್ವನಿಯಾಗಿ ನಿಂತಿದ್ರು ಇಲ್ಲಿ ತನಕ, ಪದವೀಧರ ಸಮಸ್ಯೆಗಳಿಗೆ ಯಾರು ಅದನ್ನ ಬಗೆಹರಿಸುವಂತ ನಿಟ್ಟಿನಲ್ಲಿ ಯಾರು ಮಾಡಿದ್ರು, ತಾವೆಲ್ಲರನ್ನು ಕೂಡ ಅದೆಲ್ಲದನ್ನು ಕೂಡ ತಮಗೆ ಗೊತ್ತಿರುವಂತ ವಿಚಾರ. ಆದರೆ ಪಕ್ಷ ನನ್ನನ್ನ ಅಭ್ಯರ್ಥಿಯನ್ನಾಗಿ ಮಾಡಿ ಕಳಿಸಿರುವಂಥದ್ದು ಯುವಕನಿದ್ದು ಈ ಕ್ಷೇತ್ರವನ್ನ ಏನು ಬಹಳ ದೊಡ್ಡ ವಿಸ್ತಾರವಿರುವಂತ ಈ ಕ್ಷೇತ್ರ, 5 ಜಿಲ್ಲೆ ಒಳಗೊಂಡಿರುವಂತ ಈ ಕ್ಷೇತ್ರವನ್ನ ಸುತ್ತಾಡಿ ಪ್ರತಿಯೊಬ್ಬ ಮತದಾರನ್ನು ಕೂಡ ಭೇಟಿ ಮಾಡಿ ಅವರ ಧ್ವನಿಯಾಗಿರ್ತೀವಿ ಅಂತ ವಿಚಾರವನ್ನ ಮುಟ್ಟಿಸುವಂತ ನಿಟ್ಟಿನಲ್ಲಿ ಶಿಕ್ಷಕರಿಗಾಗಿರ್ಬೋದು, ಶಿಕ್ಷಕರಿಗೂ ನಮಗೆ ಶಾಸಕರಿದ್ದಾರೆ, ಅದನ್ನ ಹೊರತುಪಡಿಸಿ ಪದವೀಧರರಿಗೆ ಈಗ ನಾವು ಚುನಾವಣೆಗೆ ಹೋಗ್ತಾ ಇದೀವಿ, ಅವ್ರಿಗೂ ಕೂಡ ನಾವು ಧ್ವನಿಯಾಗಿರ್ತೇವೆ ಅಂತ ಒಂದು ವಿಚಾರವನ್ನ ಮುಟ್ಟಿಸೋದಕ್ಕೆ 10 ತಿಂಗಳು ಮುಂಚಿತವಾಗಿ ಅಭ್ಯರ್ಥಿಯನ್ನ ಘೋಷಣೆ ಮಾಡಿದೆ. ಏನೋ ತಾತ್ಕಾಲಿಕವಾಗಿ ನಾವು ಒಂದು ಸ್ವಲ್ಪ ವರ್ಷಗಳ ಕಾಲ ಈ ಕ್ಷೇತ್ರವನ್ನ ಹತೋಟಿಗೆ ಹಿಡಿತಕ್ಕೆ ಬರದಲ್ಲೇ ಇರಬಹುದು. ಅದು ನಾನಾ ರೀತಿಯಾದಂಥ ಟೆಕ್ನಿಕಲ್ ಇಶ್ಯೂಸ್ ಇದೆ, ಇಲ್ಲ ಅಂತ ಹೇಳಕ್ ಹೋಗೋದಿಲ್ಲ. ಆಮೇಲೆ ಅಭ್ಯರ್ಥಿ ಘೋಷಣೆ ಆದಂಥ ತಡ ಆಗಿರ್ಬೋದು ಅಥವಾ ಬೇರೆ ರೀತಿಯಾದಂಥದ್ದು ಇರ್ಬೋದು. ಆದರೆ ಈ ಕ್ಷೇತ್ರಕ್ಕೆ ಸೂಕ್ತ ಕಾಂಗ್ರೆಸ್ ಅಭ್ಯರ್ಥಿಗಳೇ ಅಂತ ಹೇಳಿ DT ಶ್ರೀನಿವಾಸ್ ಅವರ ಗೆಲುವಿನ ಮುಖಾಂತರವಾಗಿ ಈ 5 ಜಿಲ್ಲೆಯವರು ಕೂಡ ಅದಕ್ಕೆ ಉತ್ತರವನ್ನು ನೀಡಿದ್ದಾರೆ. ಏನು ಬೊಬ್ಬೆ ಹೊಡೆತಿದ್ದಂಥ BJP ಮುಖಂಡರುಗಳು ಇದು ನಮ್ಮ ಹತೋಟಿಯಲ್ಲಿದೆ, ನಮ್ಮ ಕಬ್ಜಾದಲ್ಲಿದೆ ಅಂತ ಹೇಳ್ತಿದ್ದ BJP ಮುಖಂಡರುಗಳಿಗೆ ಈ ಕ್ಷೇತ್ರದಲ್ಲೂ ಕೂಡ ನಮ್ಮ ಮುಖಂಡರುಗಳ, ಸ್ಥಳೀಯ ಮುಖಂಡರುಗಳು, ಶಾಸಕರುಗಳ ವಿಶ್ವಾಸದಿಂದ ನವೆಂಬರ್ 1ನೇ ವಾರದಲ್ಲಿ ನಡೆಯುವಂಥ ಚುನಾವಣೆಯನ್ನ ಖಂಡಿತವಾಗ್ಲೂ ಕೂಡ ನನ್ನ ಜಯಶೀಲನಾಗಿ ಮಾಡ್ತಾರೆ ಅಂತೇಳಿ ನನಗೆ ಆತ್ಮವಿಶ್ವಾಸ ಇದೆ.